ಸತ್ತಕಂತಣ್ಣು ಬಾಲೆ ಸತ್ತಕಂತನ ಚಾಯ್ ಬಬ್ಬೆ ಪಾಡಳೆ ಕಿಮ್ಮಿ ಬರುವೆ ಗುಮ್ಮೆ ಜೋ ಜೋ ಜೋ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮಣಿ ಬ್ಲಾಗ್ಸ್. ನೆಕ್ಸ್ಟ್ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ವ್ಲಾಗು ನಾನು ನಿಮಗೆ ಮಗುವಿನ ನಾಮಕರಣದ್ದು ಶೇರ್ ಮಾಡಿದ್ದೆ. ಸೊ ಇವಾಗ ನಾನು ಮಗುವಿನ ತೊಟ್ಟಿಲ ಶಾಸ್ತ್ರ ಅಂದರೆ ಮಗುವನ್ನು ತೊಟ್ಟಿಲಿಗೆ ಹಾಕೋದು ಶಾಸ್ತ್ರವನ್ನು ಶೇರ್ ಮಾಡ್ತಾ ಇದ್ದೇನೆ. ಸೊ ಸಿಂಪಲ್ ಆಗಿ ಮಾಡಿರುವಂಥದ್ದು, ಜಾಸ್ತಿ ಗ್ರ್ಯಾಂಡ್ ಏನಿಲ್ಲ. ಮಧ್ಯಾಹ್ನ ನಾಮಕರಣಕ್ಕೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿದ್ರು, ನೋಡ್ಬೋದು ನೀವು. ಬಾಯ್ ಮಾಡಿ ನಾವೆಲ್ಲರನ್ನು ಕಳಿಸಿದ್ವಿ. ಈಗ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಅದಾದಮೇಲೆ ತೊಟ್ಟಿಲಿಗೆ ಹಾಕುವಂಥದ್ದು. ತೊಟ್ಟಿಲಿಗೆ ಹಾಕಲಿಕ್ಕೆ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ ಪುರೋಹಿತರು, ಅದೇ ಟೈಮ್ಗೆ ಹಾಕುವಂಥದ್ದು. ಸಂಜೆ ಟೈಮ್ ಕೊಟ್ಟಿದ್ರಿಂದ ಅವರು, ಸೊ ಅಲ್ಲಿ ತನಕ ನಮಗೆ ಸ್ವಲ್ಪ ಟೈಮ್ ಇತ್ತು. ಅಷ್ಟರಲ್ಲಿ ತುಂಬ ಕೆಲಸಗಳು ಪೆಂಡಿಂಗ್ ಇತ್ತು. ಸೊ ನಿಮಗೆ ಗೊತ್ತೇ ಇರುತ್ತೆ, ಒಂದು ಫಂಕ್ಷನ್ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ. ಹಾಗೆ ಒಬ್ರೊಬ್ರು ಒಂದೊಂದು ಕೆಲಸವನ್ನು ವಹಿಸ್ಕೊಂಡಲ್ಲಿ ಮಾಡ್ತಾ ಇದ್ದೇವೆ. ಒಬ್ರು ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಬಂದು ಗುಡಿಸೋದು, ಒರೆಸೋದು, ಹಾಗೆ ಪಾತ್ರೆ ತುಂಬ ಇತ್ತು ರಾಶಿ ತೊಳಿಲಿಕ್ಕೆ. ಅದನ್ನು ನಾನು, ರಶ್ಮಿ ಹಾಗೆ ಆಶಕ 3 ಜನ ಸೇರಿ ಅದನ್ನು ಕ್ಲೀನ್ ಮಾಡಿದ್ವಿ. ಹಾಗೆ ಸಿಂಧು ಗುಡಿಸೋದು ಒರೆಸೋದು ಅಂತ ಮಾಡ್ಕೊಂಡ್ಲು. ಹಾಗೆ ನಮ್ಮದು ಕೆಲಸ ಬೇಗ ಬೇಗ ಆಯಿತು. ಸೊ ನಿಮಗೆ ತೋರಿಸ್ತೇನೆ ಬನ್ನಿ ಎಷ್ಟು ಪಾತ್ರೆ ಇತ್ತು ಅಂತೇಳಿ ತೊಳಿಲಿಕ್ಕೆ. ನೋಡ್ಬೋದು ಇಷ್ಟು ಪಾತ್ರೆ ಇತ್ತು. ಅಡಿಗೆ ನಾವು ಹೊರಗಡೆಯಿಂದನೇ ತರಿಸಿದ್ದು. ಸೊ ಹಾಗೆ ಅವರದ್ದೇ ಸ್ವಲ್ಪ ಪಾತ್ರೆಗಳು, ಹಾಗೆ ನಮ್ಮ ಮನೆಯದು ನಾವು ಸ್ವಲ್ಪ ಯೂಸ್ ಮಾಡಿರುವಂಥ ಪಾತ್ರೆಗಳು ಕೂಡ ಇತ್ತು. ಸೊ ಅದನ್ನು ಕೂಡ ತೊಳೆದು ಇಟ್ವಿ. ಎಲ್ಲ ಪಾತ್ರೆಗಳು ಒಂದ್ಸತಿ ವಾಶ್ ಆದಮೇಲೆ ಒಂದೊಳ್ಳೆ ರೀತಿಯಲ್ಲಿ ಟೀ ಮಾಡಿ ಕುಡಿದ್ವಿ ಎಲ್ಲರೂ ಸಹ ಸೇರಿ. ನೋಡ್ಬೋದು ಮನೆಯದ್ದು ಪಾತ್ರೆ ಅಂತ ಹೇಳಿದ್ನ, ಅದು ನಾವು ಇಷ್ಟೇ ಕಡಿಮೆಯಲ್ಲಿ ಯೂಸ್ ಮಾಡಿರುವಂಥದ್ದು. ಸೊ ಹೊರಗಡೆಯಿಂದನೇ ಫುಡ್ ತರಿಸಿದ್ರೆ ಅವ್ರದ್ದೇ ಇರುತ್ತಲ್ಲ ವೆಸಲ್ಸ್ ಪಾತ್ರೆಗಳೆಲ್ಲ, ಸೊ ಅದನ್ನು ಯೂಸ್ ಮಾಡಲಿಕ್ಕೆ. ನಮ್ಮ ಮನೆಯದೇನು ಅಷ್ಟೇನು ಯೂಸ್ ಮಾಡಲಿಲ್ಲ. ಇಲ್ಲಿ ಸಿಂಧು ಸಹ ಕ್ಲೀನ್ ಮಾಡ್ತಾ ಬಂದಳು. ಅದಾದಮೇಲೆ ನಾವು ತೊಟ್ಟಿಲ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡ್ವಿ. ರೆಡಿ ಅಂದರೆ ನಾನು ಅದೇ ಹೇಳಿದ್ದಲ್ಲ, ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲಾಗಿ ನಾನು ಮತ್ತು ಸಿಂಧು ಸೇರಿ ಸ್ವಲ್ಪ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಅವಳು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ಲು. ಅದೇ ಹೇಳಿದಂಗೆ ಮನೆಯವರೇ ಇದ್ದಿದ್ದರಿಂದ ಅವರು ಗ್ರ್ಯಾಂಡ್ ಏನು ಮಾಡಿಲ್ಲ. ಸೊ ಮಧ್ಯಾಹ್ನ ಪೂಜೆಗೆ ಮಾತ್ರ ತುಂಬ ಜನ ಬಂದು ಹೋದರು, ಅದು ಚೆನ್ನಾಗಿ ನಡೀತು. ಸೊ ಇದು ನಾವು ಮನೆಯವರೇ ಮಾಡ್ಕೊಳ್ತಿರುವಂಥದ್ದು. ಸಿಂಪಲಾಗಿ ಸುಮ್ಮನೆ ಬಲೂನ್ ಕಟ್ಟಿ ಫ್ಲವರಲ್ಲೊಂದು ಹಿಂಗೆ ತೊಟ್ಟಿಲಿಗೆಲ್ಲ ಡಿಸೈನ್ ಮಾಡಿಬಿಟ್ಟು ಮತ್ತು ಚಿಕ್ಕದಾಗಿ ಒಂದು ಕ್ರಮ ಮಾಡೋದಂತ ಅಷ್ಟೇ. ಮರದ ತೊಟ್ಟಿಲಿ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗಾಗಿ ನಾವಿಲ್ಲಿ ಮರದ ತೊಟ್ಟಿಲನ್ನು ಯೂಸ್ ಮಾಡಿರುವಂಥದ್ದು. ಸೊ ತುಂಬ ಹಳತ್ತು ಇದು, ಬಟ್ ಏನಂದರೆ ಇದೇ ಒಳ್ಳೆಯದು, ಇದೇ ನಮಗೆ ಶಾಸ್ತ್ರಕ್ಕೆ ಬೇಕಿತ್ತು ಅಂತೇಳಿ ನಾವು ಇದನ್ನು ಯೂಸ್ ಮಾಡಿರುವಂಥದ್ದು. ಮತ್ತು ಮಕ್ಕಳಿಗೆ ಯಾವುದೇ ಆಗಲಿ ಫಸ್ಟಾಗಿ ನಾವು ಯೂಸ್ ಮಾಡಬೇಕಾದ್ರೆ ಹೊಸ ವಸ್ತುಗಳನ್ನು ನಾವು ಯೂಸ್ ಮಾಡೋದಿಲ್ಲ, ಹಳೆ ವಸ್ತುವನ್ನು ಯೂಸ್ ಮಾಡಬೇಕು. ಹಳೆ ಬಟ್ಟೆಗಳು ಅಂದರೆ ಹಳತ್ತಾಗಿರೋದು ಹಾಗೆ ಅಲ್ಲ, ಫಸ್ಟ್ ಚಿಕ್ಕ ಮಕ್ಕಳು ಯೂಸ್ ಮಾಡಿರುವಂಥ ಬಟ್ಟೆಯನ್ನು ಯೂಸ್ ಮಾಡೋದು. ಹಾಗೆ ಅಂದರೆ ಇವಳಿದ್ದು ಇದು ಸೆಕೆಂಡ್ ಮಗು ಅಲ್ಲ, ಫಸ್ಟ್ ಇದು ಅದ್ವಿತಿದ್ದು ಸ್ವಲ್ಪ ಬಟ್ಟೆ ಇತ್ತು ಸುರುವಿದ್ದು ಮಗುವಿದ್ದು. ಸೊ ಅದನ್ನು ಫಸ್ಟ್ ಯೂಸ್ ಮಾಡಿ ಆನಂತರ ಈಗ ಹೊಸ ಬಟ್ಟೆಯನ್ನು ಯೂಸ್ ಮಾಡಿರುವಂಥದ್ದು. ಹಾಗೆ ಮತ್ತು ನಮ್ಮದರಲ್ಲಿ ಇದೆ, ನಾಮಕರಣ ಆಗುವ ತನಕ ಮಕ್ಕಳಿಗೆ ಯಾವುದೇ ರೀತಿಯ ಅಂದರೆ ಕಿವಿಯೋಲೆ ಆಗಲಿ ಅಥವಾ ಕಾಲ್ಗೆಜ್ಜೆ ಆಗಲಿ ಅಥವಾ ಸರ ಆಗಲಿ ಈ ಥರದ್ದು ಏನೂ ನಾವು ಹಾಕೋದಿಲ್ಲ, ನಾಮಕರಣ ದಿವಸನೇ ಹಾಕೋದು. ಸೊ ಹಾಗಾಗಿ ಇವತ್ತೇ ಎಲ್ಲವನ್ನು ಹಾಕಿ ಆಮೇಲೆ ನಾವು ತೊಟ್ಟಿಲ ಶಾಸ್ತ್ರವನ್ನು ಮಾಡುವಂಥದ್ದು. ಈಗ ತೊಟ್ಟಿಲ ಶಾಸ್ತ್ರಕ್ಕೆ ರೆಡಿ ಆಯಿತು. ನಾನು ಹೇಳಿದಂಗೆ ಸಿಂಪಲಾಗಿ ಮಾಡ್ಕೊಂಡಿರುವಂಥದ್ದು. ತೊಟ್ಟಿಲನ್ನೆಲ್ಲ ಮೈದಾನ ಅಂದರೆ ಮಗುವಿನ ತಂದೆ ಕಟ್ಟಿಕೊಟ್ರು, ನಾವು ಸ್ವಲ್ಪ ಅಲ್ಲಲ್ಲೇ ಬಲೂನೆಲ್ಲ ಕಟ್ಟಿ ಸ್ವಲ್ಪ ಹೂವೆಲ್ಲ ಹಾಕಿದ್ವಿ ಅಷ್ಟೇ. ಅದಾದಮೇಲೆ ಈಗ ರೆಡಿ. ಈಗ ನಾವು ತೊಟ್ಟಿಲಿಗೆ ಹಾಕ್ತೀವಿ ಮಗುವನ್ನು. ಔಷಧ ಪಡಾಣ ಮುಂದೆ ಇಟ್ಟದ ಉಂಟದ ಮಂಡ್ಯಕರ ದೇವರನ ಸೈಡ್ ಪೂರ್ವ. ತಾಂಡ
ಅಂಡತ್ತ ಪಂಡ್ಲಕ್ಕ ತಾರಾಯಿ ಮನಿದಜ್ಜಿ ಆಮೇಲೆ ಅಲ್ಲಿ ಅಮ್ಮೋ ಎಷ್ಟಾಯ್ತು ಇಲ್ಲ ಈಗ ಅಮ್ಮೋ ಒಂಜಿ ರಟ್ಟು ಇಪ್ಪಡಿ ಇಪ್ಪಡಿ ಬಾಬು ಚೋಚ ಹಾ ಈಗ ಹಾಕ ಈಗ ಹಾಕ ಇದೆ ತುಂಬ್ಕೊಲೆ ಮಾಮಿ ತುಂಬ್ಕೊಲೆ ಹಾ 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 ಅಮ್ಮ ಏನಮ್ಮ ಬಾಬು ಅಮ್ಮ ಅಮ್ಮ ಹಾಯ್ ಏನ್ ಮಾಡ್ತಾರೆ ಇವರೆಲ್ಲ ಸುತ್ತ ನಿಂತ್ಕೊಂಡಿದ್ದಾರೆ ಎಷ್ಟು ಸಂಭ್ರಮದಲ್ಲ ನನ್ನ ಮನ್ಸಿದಾರಲ್ಲ ಏನಿವತ್ತು ಅದು ಹೊಸತ್ತಿ ಜೋಲಿ ಹಾಕಿದ್ದಲ್ಲ ಒತ್ತಕಂತಣ್ಣು ಬಾಲೆ ಸುತ್ತಕತ್ತದ ಚಾಯ್ ಬಬ್ಬೆ ಪಾಡಳ ಬರುವೆ ಗುಮ್ಮೆ ಜೋ 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 ಮಗುವನ್ನು ತೊಟ್ಟಿಲಿಗೆ ಹಾಕಿದ್ವಿ ಅದು ಫಸ್ಟ್ ಟೈಮಲ್ಲ ಅವಳು ಆ ಥರ ತೊಟ್ಟಿಲಲ್ಲಿ ಮಲಗಿದ್ದು ಸೊ ಹಾಗೆ ಅವಳ ಎಕ್ಸ್ಪ್ರೆಷನ್ ಒಂಥರ ಚೇಂಜ್ ಇತ್ತು ಎಲ್ಲರನ್ನ ಸಹ ನೋಡ್ತಾ ಇದ್ಲು ಹಾಗೆ ಈಗ ಮಗುವನ್ನು ತೊಟ್ಟಿಲಿ ಹಾಕಿ ಎಲ್ಲರೂ ಒಮ್ಮೆ ಒಂದು ಸತಿ ತೂಗಿ ಈಗ ಎಲ್ಲರಿಗೂ ಬಾಳೆಹಣ್ಣು ಸಕ್ಕರೆ ಕೊಡ್ತಾ ಇರೋದು ಸೊ ನಮ್ಮ ಕ್ರಮ ಹಾಗೆ ಬಾಳೆಹಣ್ಣು ಸಕ್ಕರೆಯನ್ನು ಕೊಡುವಂಥದ್ದು ಮಗುವನ್ನು ತೊಟ್ಟಿಲಿಗೆ ಹಾಕಿ ಅನಂತರ ಬೇರೆ ಸ್ವೀಟ್ಸ್ ಕೂಡ ಇತ್ತು ಸ್ಪೆಷಲ್ ಮೈಸೂರು ಪಾಕ್ ಅದೆಲ್ಲ ಇತ್ತು ಬಟ್ ಇದೊಂದು ಕ್ರಮದಲ್ಲಿ ಕೊಡಲಿಕ್ಕಿದೆ ಸಕ್ಕರೆ ಬಾಳೆಹಣ್ಣು ಸೊ ಹಾಗೆ ಅದನ್ನು ಸಿಂಧು ಎಲ್ಲರಿಗೂ ಸಹ ಕೊಡ್ತಿದ್ದಾಳೆ ಸೊ ಸುಮ್ಮನೆ ಇದ್ದಾಳಲ್ಲ ಹಾಗಾಗಿ ಎಲ್ಲರ ಸಹ ಜೋಲಿಯಲ್ಲಿ ಒಮ್ಮೆ ತೂಗಿ ತೂಗಿ ಮಕ್ಕಳಿಗಂತೂ ಸಖತ್ತು ಖುಷಿ ಅವಳ ಹಿಂದೆಯೇ ಇರೋದು ಎಲ್ಲರೂ ಸಹ ಭಾರಿ ಖುಷಿಯಾಗಿದೆ ಸೊ ಅವರು ಕೂಡ ನಾನು ತೂಗ್ತೇನೆ ಅಂತ ಒಬ್ಬೊಬ್ಬರೇ ತೂಗ್ತಾ ಇದ್ರು ಖುಷಿಯಾಗ್ಬಿಟ್ಟಿದೆ ಅವಳಿಗೆ ಆರಾಧ್ಯ ಬಾ ಬಾ ಆರಾಧ್ಯ ಮಗುವಿದ್ದು ತೊಟ್ಟಿಲ ಶಾಸ್ತ್ರ ಎಲ್ಲ ಮುಗೀತು ಈಗ ಸ್ವಲ್ಪ ಟೈಮ್ ಇದೆಲ್ಲ ಹಾಗೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡುವ ಅಂತ ಹೇಳಿ ಸೊ ಒಳ್ಳೊಳ್ಳೆ ಗಿಫ್ಟ್ಸ್ ಬಂದಿತ್ತು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೇನೆ ಸೊ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್